ಕುಂಭಮೇಳ ಅನ್ನೋದು ಕೇವಲ ಭಾರತದಲ್ಲ ಪ್ರಪಂಚದಾದ್ಯಂತ ಇದರದ ಚರ್ಚೆ ಆಗ್ತಾ ಇದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಶ್ನೆ ಮಾಡ್ತಿದ್ದಾರೆ, ಇದರಿಂದ ಏನು ಹೊಟ್ಟೆ ತುಂಬುತ್ತಾ ಅಂತ. ಸಿಕ್ಕಾಪಟ್ಟೆ ಜಾಸ್ತಿ ಯಾವತ್ತು ನಿಂದು ಸ್ವಲ್ಪ ಬಿಲ್ಡಿ ಮಿಚ್ಕೊಂಡು ಕೂತ್ಕೊತೀಯಾ? ಜೀವನ ಹೋಗ್ತಿದ್ರು ಎಂತ ಸ್ಟುಪಿಡ್ ಪೀಪಲ್ ಇವರು. ಇಂಥವ್ರಿಗೆ ನಮ್ಮ ದೇಶದಲ್ಲಿ ಸಿಟಿಜನ್ಶಿಪ್ ಕೊಡ್ಬಾರ್ದು. ಅವ್ರ ಹೆಸರು ಅವರೇ ಸೂಸೈಡ್ ಲೆಟರ್ ಮಾಡ್ಕೊಂತ ಇದಾರಲ್ಲ. ಗಂಗಾದಲ್ಲಿ ಸ್ನಾನ ಮಾಡಿದ್ರೆ ಬಡತನ ದೂರ ಆಗುತ್ತಾ, ಅದರಿಂದ ಊಟ ಸಿಗುತ್ತಾ? ನಾನು ಯಾರೊಬ್ಬರ ನಂಬಿಕೆಯನ್ನು ಪ್ರಶ್ನಿಸೋದಕ್ಕೆ ಬಯಸೋದಿಲ್ಲ. ಯಾರಿಗೆ ನಿಮ್ಮಂತ ಅವ್ರ ಬಾಯಿಗೆ ನೀರ್ ಹಾಕೋ ಬದಲು ಆ ಕೆಟ್ಟ ಮಾತನ್ನ ನನ್ನ ಬಾಯಿಲಾಡಿ ನನ್ನ ಬಾಯಿನ ನಾನೇ ಯಾಕೆ ಹೊಲಸು ಮಾಡ್ಕೊಳ್ಳಿ. ಮಗು ಹಸಿವಿನಿಂದ ಸಾಯ್ತಾ ಇದೆ, ಮಕ್ಕಳ ಶಾಲೆಗೆ ಹೋಗ್ತಿಲ್ಲ, ಕೂಲಿಕಾರರಿಗೆ ಕೂಲಿ ಸಿಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿ ಸ್ಪರ್ಧೆಗೆ ಬಿದ್ದವರಂತೆ ಬಿಜೆಪಿ ಅವರು ಗಂಗಾ ನದಿಯಲ್ಲಿ ಮುಳುಗ್ತಾ ಇದ್ದಾರೆ, ಸ್ಪರ್ಧೆಗೆ ಬಿದ್ದಿದ್ದಾರೆ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಅವನು ಮಿಂದೆದ್ರೆ ಇವನು ಮಿಂದೇಳ್ತಾನೆ, ಟಿವಿಯಲ್ಲಿ ಸರಿಯಾಗಿ ಬರೋ ತನಕ ಇವರು ನದಿಯಲ್ಲಿ ಮುಳುಗುತ್ತಾನೆ ಇರ್ತಾರೆ, ಇತ್ಯಾದಿ ಇತ್ಯಾದಿ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬೀಶ್ ನಿನ್ನಂತರು ಈ ಕಡೆ ಕಗ್ಲಲ್ಲಿ ಎಷ್ಟೋ ಜನ ಹೊಂಟೋದ್ರು. ಬಂದ್ಬಿಟ್ಟ. ನನ್ ಪಾಯಿಂಟ್ ಅದಲ್ಲ. ಇನ್ನೇನ್ ಸರ್? ಕಾಂಗ್ರೆಸ್ನವರು ಸ್ವರ್ಗ ನರಕ ಪಾಪ ಪುಣ್ಯ ಸ್ನಾನ ಮಾತಾಡೋ ಹಂತಕ್ಕಾರು ಬಂದ್ರಲ್ಲಪ್ಪ, ಅಷ್ಟು ಸಾಕು. ಹಂಗಾಗಿ ಈ ಪ್ರಶ್ನೆಗಳನ್ನು ಕೇಳೋವ್ರಿಗೆ ಉತ್ತರಗಳು ಹೀಗೆ ಬರುತ್ತವೆ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ನೀವು ಉತ್ತರ ಕೊಡಿ ನೋಡೋಣ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅದನ್ನ ನಿಮಗೆ ಬೇಡ ಅಂದಿದ್ದನ್ನು ಯಾಕಪ್ಪ ಚಾಲೆಂಜ್ ಮಾಡಬೇಕು? ಇದನ್ನ ಶಾಲ್ವಿ ಕಾಲ್ ಒಂಥರ ಕೆರ್ಕೊಂಡು ಸಮಸ್ಯೆನ ಮೈ ಮೇಲೆ ಎಳ್ಕೊಳ್ಳೋದು ಇರವೇ ಬಿಟ್ಕೊಂಡಂಗೆ ಅಂತ. ಕಾಂಗ್ರೆಸ್ಸಿಗೆ ದೇವ್ರು ಯಾರ್ರಿ? ಹೈಕಮಾಂಡ್. ಯಾರ್ರಿ ಹೈಕಮಾಂಡ್ ಅಂದ್ರೆ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ. ಮೂರೇನ್ರಿ? ಮೂರು ಇದಾರೆ. 2 ದೇವತೆಗಳು, 1 ದೇವರು. ಹೌದಾ? ಅವಳು ಕತ್ರಿ, ನೀನ್ ಛತ್ರಿ, ನಿಮ್ಮಿಬ್ಬರಿಗೂ ಜೋಡಿನ. ಇವಾಗ ಮುಂದೆ ದೇಶದ ಉದ್ದಗಲದಿಂದ ಭಯಂಕರ ಭಕ್ತಿ ಭಾವದೊಂದಿಗೆ ಹೋಗಿ ಜನ ಸಾಷ್ಟಾಂಗವಾಗಿ ಇಷ್ಟಾರ್ಥ ಸೇವೆ ಇದಕ್ಕೆ ಪೂರೈಕೆಗೆ ನಮಸ್ಕಾರ ಮಾಡ್ಬತ್ತಾರಲ್ಲ, ಎಲ್ಲ ಒಂದು ಈಡೇರಿದ್ಯಾ? ಏನ್ ಅಧ್ಯಕ್ಷರೇ, ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಉಪಾಧ್ಯಕ್ಷರೇ, ಇವನ್ ಲಾಯರ್ ಆಗ್ಬೇಕು ಅಂತ ದೇವರೇ ಡಿಸೈಡ್ ಮಾಡಿ 1 ಕೋಟ್ ಕರಿ ಕಲರ್ನ ಎಕ್ಸ್ಟ್ರಾ ಹೊಡೆದು ಕಳ್ಸವನೆ. ಇವನ್ ಮೈಲ್ ಹರಿತಾ ಇರೋದು ಸಂಘದ ಬ್ಲಡ್ ಅಲ್ವಾ? ಈ ಥರದ ಮಾತುಗಳನ್ನೆಲ್ಲ ಕೇಳಿದಾಗ ನನ್ನಲ್ಲಿ ಮೂಡುವ ಒಂದೇ ಒಂದು ಪ್ರಶ್ನೆ ಅಂದರೆ, ಬಡತನವನ್ನು ದೂರ ಮಾಡುವ ಮಾರ್ಗ ಯಾವುದು? ಬಡವರಿಗೆ ಉದ್ಯೋಗ ಕಲ್ಪಿಸುವ ಮಾರ್ಗ ಯಾವುದು ಅಂತ. ಹೆಂಗೆ ಅವ್ರಿಗೆ ಉದ್ಯೋಗ ಒಂದು ಕಲ್ಪಿಸ್ಕೊಡ್ಬೇಕಲ್ಲ, ಉಪಜೀವನಕ್ಕೊಂದು ಮಾರ್ಗ ತೋರಿಸ್ಬೇಕಲ್ಲ, ಯಾವುದದು ಮಾರ್ಗ? ಬಡತನ ದೂರ ಮಾಡುವ ಮಾರ್ಗ ಏನು? ಅಕೌಂಟಿಗೆ ದುಡ್ಡು ಹಾಕದ ಮಾಡಿದ್ಯಾ? ದೊಡ್ಡ ತಪ್ಪೆ ಮಾಡಿದ್ಯಾ? ನೀನು ಹಲ್ಕ ನನ್ನ ಮಗನೇ. ಎಲ್ಲರೂ ಕಚರಾಗಳೇ.